ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರಗಳು. ಇದು ಯಾರ ತಪಸ್ಸಿನ ಫಲವೋ, ಈ ಕಂಗಳು ಮಾಡಿದ ಪುಣ್ಯವೋ. ನೋಡಿ, ಇದು ಅಥಣಿ ತಾಲೂಕು. ಆ್ಯಕ್ಚುಲಿ ನಾವು ಜತ್ತ ದರ್ಶನಕ್ಕೆ ಬಂದೆವು. ಜತ್ತ ತಾಲೂಕಿಗೆ ಎಲ್ಲ ನಿಮ್ಗೆ ತೋರಿಸಿದೆವು. ಇಲ್ಲಿ ಬಾಂಡ್ರಿ ಒಳಗೆ ಅಥಣಿ ತಾಲೂಕು ಜತ್ತ ಅಥಣಿ ತಾಲೂಕದ ಮಧ್ಯದೊಳಗೆ ರಾಮತೀರ್ಥ ಅಂತ ಒಂದು ಊರಿದೆ. ಇದು ರಾಮತೀರ್ಥ ಅಂತ. ಅಲ್ಲಿ ಶ್ರೀ ಉಮಾ ಸ್ವಯಂಭೂ ರಾಮೇಶ್ವರ ಅಂಥೇಳಿ ಒಂದು ದೇವಸ್ಥಾನ ಇದೆ. ಇದು ರಾಮತೀರ್ಥಗಳು ಶ್ರೀ ಉಮಾ ಸ್ವಯಂಭೂ ರಾಮೇಶ್ವರ ಅಂತಿದೆ. ಇಲ್ಲಿ ನಾವು ಮಾಡ್ತೇವೆ. ಇವು ನೋಡ್ರಿ, ಹಳೆಯ ಸ್ತಂಭಗಳು ಹೇಗಿವೆ ಅವಾಗಿನವು. ರಾಮಾಯಣ ಕಾಲದೇನು. ನೋಡ್ರಿ, ಇವೆಲ್ಲ ಭಾಳ ಪುರಾತನವಾದ ಸ್ತಂಭಗಳು ಹೊರಗಿಟ್ಟಿದ್ದಾರೆ. ಇದು ಅವಾಗಿನ ಕಾಲದಾಗ ಇಷ್ಟೇ ಇವೆ ಕಂಬಗಳವ. ಒಳಗೆ ನೋಡೋಣ ಹೇಗಿದೆ ಅಂತ ಬನ್ನಿ. ಉಮಾ ಸ್ವಯಂಭೂ ರಾಮೇಶ್ವರ ಪ್ರಸನ್ನ ದತ್ತಾತ್ರೇಯ ನಾರಾಯಣ ದೀಕ್ಷಿತ್ ಒಡೆಯರ್ ಇವರ ಮಕ್ಕಳಿಂದ ಸೇವೆ. ಇದನ್ನು ಅವ್ರು ಹಾಕಿದ್ದಾರೆ ಬೋರ್ಡು. ಇಲ್ಲಿ ಒಳಗೆ ಇದು ಮಾಡಿದ್ದಾರೆ. ಇಲ್ಲಿ ಒಳಗೆ ಹೋಗಲಿಕ್ಕೆ ಎಂಟ್ರೆನ್ಸ್. ಹಳೆಯ ಕಟ್ಟಡಗಳಿವು, ಪುರಾತನ ಕಟ್ಟಡಗಳಿವು. ನೋಡಿ ಇವು. ಇದು ಇಲ್ಲಿ ನೋಡಿ, ಒಳಗೆ ಇದು ಮಂದಿರ. ಇದು ಉಮಾಮಹೇಶ್ವರ. ಬಾ ಇದು ಹೊಡಿ ಸುತ್ತ ಏನೋ ತರ ಇಳಿ ಮುಂದೆ ಅದಕ್ಕೆ ಏನು ತೊಂದರೆ ಆಯ್ತು. ಹಿಂಗೆ ಮುಗಿಸಿದ್ರಿ ಸರ್. ಎಂಬು ರಾಮೇಶ್ವರ. ಇದು ಇದೇನಿದು? ಇದೇನು ಸಾಹೇಬ್ರ? ಹಾಂ, ನಮಸ್ಕಾರ ಸರ್. ನಮ್ಮ ಹೆಸರೇನು ಸಾಹೇಬ್ರ? ಗಜಾನನ್. ಸ್ವಲ್ಪ ಹಿಡ್ಕೊರಿ, ಕೈಯಾಗ ಹಿಡ್ಕೊಂಡು ಮಾತಾಡ್ರಿ. ಸ್ಪೀಕರ್ ಗಜಾನನ್ ಪೂಜಾರಿ ರೀ. ಪೂಜಾರಿ ಯಾವ ರೀ ಸರ್? ರಾಮತೀರ್ಥ ರೀ. ರಾಮತೀರ್ಥ ಪೂಜಾರಿ. ಇದು ಮುಂದೆ ಏನು ಕಟ್ಟಿ? ನೋಡಿ, ದೀಪಸ್ತಂಭ. ಇದು ಅವಾಗಿನ ಕಾಲದ ಮೊದ್ಲಿಂದ ರೀ. ಇದಕ್ಕೆ ಎಷ್ಟು ವರ್ಷದ ಇತಿಹಾಸ? ಒಂದು 1000 ವರ್ಷ ಆಗಿ ಹೋಗ್ಯದ ಅಂತ ನೋಡ್ರಿ. ಇದು 1000 ವರ್ಷ ಆಗಿದ್ರಿ. ಹೌದ್ರಿ. ನೋಡ್ರಿ, ಜಕಣಾಚಾರಿ 1000 ವರ್ಷ ಹಿಂದಿನ ಜಕಣಾಚಾರಿ ಶಿಲ್ಪ ಅಂತ ಹೇಳ್ತಾರೆ. ಎಲ್ಲ ಕಟ್ಟಡಗಳು ಹಿಂದಿನ 1000 ಶಿಲ್ಪ. ಹೌದ್ರಿ. ಶಿಲ್ಪಿ ಜಗಣಾಚಾರಿ ಕಟ್ಟಿದ್ರಿ ಇದೆಲ್ಲ. ಅವ್ರ ವಾಸ್ತು. ಅವ್ರ ವಾಸ್ತು ಪ್ರಕಾರ ಕಟ್ಟಿದ್ರು. ಅಮರ ಶಿಲ್ಪಿ ಜಗಣಾಚಾರಿ ವಾಸ್ತು ಪ್ರಕಾರ ಕಟ್ಟಿದ್ರು. ಕಟ್ಟಿದ್ರಿ. ಅಚ್ಚಾ ಅಚ್ಚಾ ಅಚ್ಚಾ. ಇದೇನ್ರಿ ಸಾಹೇಬ್ರು? ಇದು ಹನುಮಾನ್ ದೇವ್ರಿ. ಹನುಮಾನ್ ದೇವ್ರು. ಇದು ಹನುಮಾನ್ ದೇವ್ರ ಎದುರಿಗೆ ಉಮಾ ಸ್ವಯಂಭೂ ರಾಮೇಶ್ವರ ಪ್ರಸನ್ನ. ಹೌದ್ರಿ. ಇದು ಈ ದೇವಸ್ಥಾನದ ಕಥೆ ಏನ್ರಿ ಸರ್? ಈ ದೇವಸ್ಥಾನದ ಈ ದೇವಸ್ಥಾನ ರೀ ಮೊದಲ ಕಾಶಿ ಮಹೇಶ್ವರ ರೀ. ಕಾಶಿಯಿಂದ ಅಲ್ಲೇ ಕಾಶಿಯಿಂದ ಮಹೇಶ್ವರ. ಕಾಶಿ ಮಹೇಶ್ವರ ಗುಡಿ ಒಳಗಿಂದ್ರಿ ಈಶ್ವರಲಿಂಗ ಅಲ್ಲಿ ಐಕ್ಯಾಗಿ ಇಲ್ಲಿ ಉದ್ಭವ ಆಗ್ಯದ ಅಂತ ಹಿಂಗ. ಕಾಶಿ ಒಳಗೆ ಐಕ್ಯಾಗಿ ಇಲ್ಲಿ ಉದ್ಭವ. ಇದ ಮೊದಲು ಇಲ್ಲಿ ಹಳ್ಳ ಅಂತ್ರಿ. ಹಳ್ಳ ಬಂದು ಇಲ್ಲಿ ಗಾಡಿಗೆ ಬಡದ್ ಹಿಂಗ ಹೋಗ್ತಿತ್ತಂತ್ರಿ. ಹಳ್ಳದೊಳಗೇನ ಉದ್ಭವ ಆಗ್ಯಾರ. ಉದ್ಭವ ಆಗ್ಯದ್ರಿ. ಅಚ್ಚಾ ಅಚ್ಚಾ. ಈಗೆಲ್ಲ ಹಳ್ಳಿ ಕಟ್ಟಡ ಎಲ್ಲ ಉದ್ಭವ ಗುಡಿದು ಕಟ್ಟೆ ಹಳ್ಳ ಸಂಸರ್ಸ್ಯಾರ್ರಿ. ಇದೊಂದು ದೊಡ್ಡದು ರಾಮ ಸೀತಾ ಲಕ್ಷ್ಮಣ ಹನುಮಂತಂದು ಇದು ಫೋಟೋ ಇಟ್ಟಿದ್ದಾರೆ. ಇದೇನಂತೀವಿ? ಚಕ್ಕರ್ ಕಲ್ಲ ಅಂತೀವಿ. ನಮ್ಮಲ್ಲಿ ಆಮೆ ಹಾಕ್ತಾರೆ. ಆಮೆ ಹಾಕ್ತಾರೆ. ಇದು ಚಕ್ರಕಲ್ಲ. 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 ಇದು ವಾಸ್ತು ಪ್ರಕಾರ. ನೋಡ್ರಿ, ಅದು ಕೆಲವು ಕಂಬು ಇವೆ. ಇವು ಕಂಬು ತೋರಿಸಿವು. ಇವು ಕಂಬು ಇವೆ ನೋಡ್ರಿ. ಇವು ಕಂಬಗಳೆಲ್ಲ ಭಾಳ ಪುರಾತನ ಬಿಲ್ಡಿಂಗ್. ಇಲ್ರಿ, ಇದು ಒಂದು 300 ವರ್ಷ ಆತ್ರಿ. ಇದು ಕಟ್ ಹಾಕಿ. ಹ್ಞೂ ರೀ. 300 ವರ್ಷ ಅಂದ್ರೆ ಹಿಂದೆ ತ್ರಿವಿಕ್ರಮ ಸ್ವಾಮಿಗಳು ಅಂತ ಹೇಳಿ ಜೀವಂತ ಸಮಾಧಿ ತೊಗೊಂಡಾರ್ರಿ ಅವರು. ಅವ್ರ ಸಾತಾರ ಜಿಲ್ಲಾ ಸಾತಾರ ಅಂತೇಳಿ ಒಂದು ಹಳ್ಳಿ ಒಳಗೆ ಇದ್ದವರು ಇಲ್ಲಿ ಬಂದ ರಾಮೇಶ್ವರ ಸೇವಾ ಮಾಡ್ಕೊತ
ಅವ್ರ ಇಲ್ಲಿ ದಾಸೋಹ ಮಾಡ್ಕೊಂಡ್ರಿ ಅವರಿಂದ ಗುಡಿ ಇದೆಲ್ಲ ಸುಧಾರಣೆ ಆಗ್ಯದ ಅಂತ ಅವರ ವನಸ್ಪತಿ ರೋಗಿಗಳಿಗೆ ವನಸ್ಪತಿ ಕೊಡುದ್ರಿ ಅವ ಆಯುರ್ವೇದ ವರ್ಷಗಳ ಹಿಂದೆ ಹ್ಞೂ ರೀ ಇವೆಲ್ಲ ಕಂಬಗಳು ಅವಾಗೆ ಮಾಡಿ ಅವಾಗ ಚೆನ್ನಾಗಿ ಮಾಡಿದ ಇದೇನ್ರಿ ಎಲ್ಲ ಸಾಗವಾನಿ ಕಟ್ಟಿಗೆ ನೀವು ಹ್ಞೂ ಎಲ್ಲ ಸಾಕು ಅದಕ್ಕೆ ಹಿಂಗಿವೆ ಶಾಪ್ ಮಾಡ್ತಾರೆ ಅಂತ ತೆರೀತಾರೆ ಅಂತ ಹ್ಞೂ ರೀ ಇದು ಮಹಾಶಿವರಾತ್ರಿ ಒಳಗೆ ಇಲ್ಲಿ ಪಾಲ್ಕಿ ಪಾಪನಾಶ್ಗೆ ಹೋಗಿ ಜಳಕ ಮಾಡ್ಕೊ ರಾಮೇಶ್ವರ ಸ್ನಾನ ಮಾಡ್ಕೊಂಡ್ರಿ ಗ್ರಾಮ ಪ್ರದಕ್ಷಿಣೆ ಹಾಕೊಂಡು ಸಂಜೆ ಮುಂದೆ 9 ಗಂಟೆಗೆ ಬಂದು ಇಲ್ಲೇ ಒಳಗೆ ಸುವಾಸ ಅದ ರೀ ಇಲ್ಲೇ ಪಾಲ್ಕಿ ಇಟ್ಟು ಒಂದು ಎಲ್ಲ ಬೆಳ್ಳಿ ಪಾಲ್ಕಿ ಎಲ್ಲ ಇಲ್ಲೇ ಇಟ್ಟು 5 ದಿವಸ ಉತ್ಸವ ಆಗ್ತದೆ ಇಲ್ಲಿ ಇದೇನು ಹೂಗಾರ ಮಾರಯ್ಯ ಅಂತ ಏನೋ ಹೂಗಾರ ಮಾಡೋದ್ರಿಂದ ನಾವು ಹೂಗಾರ ರೀ ಗುರು ನೀವು ಪೂಜಾ ಮಾಡವ್ರು ನೀವು ಹೋಗಾರ ಹ್ಞೂ ರೀ ಅಂದ್ರೆ ಸನಿ ಹಿಡಿದು ಹೋಗಿ ಅಂದ್ರೆ ನಮ್ಮ ಫೋಟೋ ಸನಿ ಹಿಡಿದು ಹೋಗಿ ಏನಿದ್ದು ರೀ ಸರ್ ಹುಗಾರ ಮಾದಯ್ಯ ಹಾಂ ಮಾದಯ್ಯ ರೀ ಅವಾಗ ಬಸವಣ್ಣಪ್ಪನ ಕಾಲೇ ಅವ್ರ ಹೂವು ಅವ್ರಿಗೆ ಕೊಡ್ತಿದ್ರು ಅಂತ ಹಿಂಗೆ ಇತಿಹಾಸ ಅವಾಗ 12ನೇ ಶತಮಾನದೊಳಗೆ ಅವ್ರು ನಮ್ಮ ಗುರುಗಳು ರೀ ಹುಗಾರ ಮಾದಯ್ಯ ನಿಮ್ಮ ಗುರುಗಳು ಅವ್ರ 12ನೇ ಶತಮಾನದಾಗ ಶರಣರು ಹ್ಞೂ ರೀ ಸರ್ ಶಿವಶರಣ ಹ್ಞೂ ರೀ ಅಚ್ಚಾ ಅಚ್ಚಾ ಇದು ಇವ್ಯಾವ ರಾಮಂದ್ರ ರೀ ಜೀನ ಬ್ರಾಹ್ಮಣ ಸಾಮಾನ್ಯ ಇಷ್ಟ ಅತನಿ ಇದೆಲ್ಲ ಫೋಟೋಗಳು ಹಾಕಿದ್ದಾರೆ ಇಲ್ಲಿ ಹ್ಞೂ ರೀ ಇಲ್ಲಿ ಏನು ಬರ್ಬಾರ್ದಲ್ರಿ ಇದು ಲಿಪಿ ಅದ ರೀ ಮೊದಲಿಂದ ಗುಡಿ ಕಟ್ಟಿದ್ದು ಅದು ಇದು ರೀ ಅದು ಹಳಿಗಣ್ಣರ ಒಳಗೆ ಎಲ್ಲ ಸಾಪಾಗಿ ಎಲ್ಲ ಅಕ್ಷರವ ರೀ ಅದೇ ಅಕ್ಷರ ಇದು ಹೊಳಿ ಇದು ಮೊದಲು ಸನಿ ಹೊಳಿ ಅಂತ ಈಗ ನೋಡ್ರಿ ಹಳಿಗನ್ನಡದೊಳಗೆ ಅವಾಗಿಂದು ಸ್ಲಿಪ್ ರೀ ನಮ್ಗೆ ತಿಳಿದಿರೋದು ಲಿಪಿ ಅತ್ತಿದ್ದು ಹ್ಞೂ ರೀ ಅದು ಎಲ್ಲ ಬರೋದು ಕೆಳಗಿನ ಮಟ್ಟ ಬಟ್ ಅವಾಗೆಲ್ಲ ಸ್ವಲ್ಪ ಕೆಳಗಿನ ಮಾಶ್ ಹೋಗ್ಯದ ಹ್ಞೂ ರೀ ಮ್ಯಾಲಿಂದ ಚೆನ್ನಾಗಿದೆ ಇಲ್ಲಿ ಹಳಿಗನ್ನಡದೊಳಗೆ ದೂರಿಂದ ಹೊಡಿ ಆಗಲಿ ಅಲ್ಲಿ ನಿಂದಿರಿಸಿ ಇದು ಹಳಿಗನ್ನಡದು ಇದು ಲಿಪಿ ಇದು ಈ ಗುಡಿಯ ಇತಿಹಾಸ ಬರ್ತದೆ ಬರ್ತದೆ ನಮಗೂ ಹಳಿಗನ್ನಡ ಈಗಂತೂ ಯಾರಿಗೆ ಬರಲ್ಲ ಇಲ್ರಿ ಮತ್ತೆ ಹಳಿಗನ್ನಡ ಓದೋರಿ ಇದು ಲಿಪಿಯನ್ನ ಬಟ್ ಶಾಸನ ಇಲ್ಲಿ ತನಕ ಇದೆ ಅನ್ನೋದು ವಿಚಾರ ಮಾಡಿ ಸಾವಿರಾರು ವರ್ಷಗಳ ಹಿಂದಿನ ಶಾಸನ ಕೈದಾರ ಅದು ಬಹಳ ಮುಖ್ಯ ಅದು ಯಾರು ಹಳಿಗನ್ನಡ ಓದೋರು ಬಂದು ಇದನ್ನ ಮಾಡ್ಬೇಕು ಇಲ್ಲಿ ನೋಡ್ರಿ ಕಲ್ಲುಗಳ ಅವಾಗಿಂದು ತೆಳಗ ಈ ತೆಳಗ ಇದ್ರ ಮೇಲೆ ಕಂಬ ಇದ್ದು ಕಾಣಿಸ್ತದ ಕಂಬ ಅದು ಏನಿಲ್ರಿ ಒಟ್ಟು ಕಲ್ಲಿಂದ ಏನು ಇದು ಮಾಡ್ಯಾರಲ್ಲ ಇದಷ್ಟೇ ಮಾಡ್ಯಾರಿ ಇದನ್ನ ಹಿಂದಿಂದ ಪ್ಯಾಕ್ ಮಾಡ್ಕೊಂಡಾರ್ರಿ ಹೌದಾ ಅವ್ರು ಓಪನ್ ಇಟ್ಟು ಬಿಟ್ಟಿದ್ದಾರ್ರಿ ಇದೆಲ್ಲ ಕಲ್ಲಿಂದ ಚೌಕಟ್ಟು ಹಾಕಿರಿ ಬಾಗ್ಲ ಹಾಕಲಾರ್ದ ಬರೇ ಬಂದವ್ರು ಹೋಗುದು ನಮಸ್ಕಾರ ಮಾಡುದು ಹಗಲ ರಾತ್ರಿ ಓಪನ್ ರೀ ಅದನ್ನ ಈಗೆಲ್ಲ ಕಟ್ಟೆ ಸುಮ್ ಬಾಗ್ಲ ಹಾಕೊಂಡ್ರೆ ನೋಡ್ರಿ ಎಂಟ್ರನ್ಸ್ ಆಗಲಿಲ್ಲ ಗುರುಗಳು ಮಾಡಿದ್ದಾರೆ ಮುಂದೆ ಪೂಜಾರಿ ಬಹಳ ಪುರಾತನ ಸಾವಿರಾರು ನೋಡ್ರಿ ಇದೆಲ್ಲ ಕಲ್ಲಿಂದ ಮೊದ್ಲಿಂದ ಇದೆಲ್ಲ ಇದೇನು ಸಿಮೆಂಟ್ಲೆ ಮಾಡ್ಯಾರ ಈಗ ಮಾಡ್ಕೊಂಡದ್ರಿ ಇದಷ್ಟೇ ಇದೆಲ್ಲ ಓಪನ್ ರೀ ತಡಿ ಒಳಗೆಲ್ಲ ನೋಡ್ರಿ ಹೆಂಗ್ ಮಾಡಕ್ಕಂತ ಏನ್ ಮಾಡ್ತಾರೆ ಏನ್ ಬರ್ಬೋದು ಇಲ್ಲಿ ಇವು ಭಕ್ತರ ಸೇವಕರ ಹೆಸರು ಸೇವಾ ಮಾಡುವ ಹೆಸರು ಬರೆದಿದ್ರು ಅವಾಗಿನ ಕಾಲದೊಳಗ ನೋಡಿ ಅವ್ರ ಸೇವಕರು ಯಾರು ಸೇವಾ ಮಾಡ್ರೆ ಅವ್ರ ಹೆಸರು ಅವ್ರವ್ರ ಹೆಸರು ಮರಾಠಿ ಒಳಗ ಇಲ್ಲಿ ಇಲ್ಲಿ ಹೊಡಿದ್ವಿ ನಾನು ನೋಡ್ರಿ ಅಂತ ಕಟ್ಟಡದ ಒಂದು ಇದು ಇದೆ ಶೈಲಿ ಇದೆ ಇದು ಇಲ್ಲಿ ಮಹಾರಾಷ್ಟ್ರ ಇಲ್ಲಿ ಕಲ್ಯಾಣಿ ಚಾಲುಕ್ಯರ ಶೈಲಿ ಇದು ನೋಡ್ರಿ ಅವೆಲ್ಲ 12ನೇ ಶತಮಾನ ಇಲ್ಲಿ ಮ್ಯಾಲ ಹೊಡಿ ಕಂಬ ಮ್ಯಾಲ ಹೊಡಿ ನೋಡ್ರಿ ಅಷ್ಟು ಅದ್ಭುತ ಕಲೆ ಇದೆ ಅಲ್ಲಿ ಮ್ಯಾಲ ಏನಿದೆ ನೋಡೋದು ಹಂಗಲ್ಲ ಅಲ್ಲಿ ಇಲ್ಲಿ ಮುಂದೆ ಈ ಕಡೆ ನೋಡಿ ಇಲ್ಲೆಲ್ಲ ಎಲ್ಲ ಮೂರ್ತಿಗಳು ಇಲ್ಲಿ ಮ್ಯಾಲ ಒಂದು ಕಮಲ ಕೆತ್ತಾರೆ ಇಲ್ಲಿ ಆ ಕಮಲ ಸರ್ ಇಲ್ಲೊಂದು ಇದು ಮಾಡ್ಯಾರ್ರಿ ಒಂದು ಆನೆ ನಂದಿ ಎರಡು ಆಕಾರ ರೀ ಒಂದೇ ಮೂರ್ತಿ ಹ್ಯಾಂಗ್ ಸಾಬ್ರ ಇಲ್ಲದ ರೀ ಅದು ಇಲ್ಲಿ ಕಲ್ಲಿನೊಳಗೆ ಮಾಡ್ಯಾರ್ರಿ ಸ್ವಲ್ಪ ಮೊಬೈಲ್ ಇತ್ತು ಅಂತ ನೋಡ್ರಿ ಮೊಬೈಲ್ ಬ್ಯಾಟ್ರಿ ಹಿಡೀರಿ ನಾ ಎಷ್ಟು ಇಲ್ಲ ಆನೆ ನಂದಿ ಇಲ್ಲಿ ಆನೆ ರೀ ಆನೆ ಶರೀರ ರೀ ಆಕಳದ ಶರೀರ ಒಂದೇ ಮುಖ ಇಲ್ಲಿ ನೋಡ್ರಿ ಆನೆ ರೀ ಇದು ಆಕಳ ಇದು ಒಂದೇ ಮುಖ ಇದನ್ನ ಮುಚ್ಚಿದ್ರೆ ಆಕಳ ಕಾಣಿಸ್ತದೆ
ಈಗ ಅವರಿಗೆ ಕೊಡ್ಬೇಕಾಗಿತ್ತು. ಹಾಂ, ಅದು ನಂದಿ ರೀ ಈ ಕಡೆ ಅಡಿಕೆಂದು. ಹಾಂ ಇದನ್ನು ಮುಚ್ಚಿದ್ರೆ ಹಾಂ, ಇದೇನಾತ್ರಿ ಆನೆ ಐತ್ರಿ. ಇದು ಮುಸುರದ ನಂದಿ ಆಯಿತು. ಈಗ ಎರಡು ಒಂದೇ ಮುಖ ರೀ, ಎರಡು ದೇಹ. ಹಾಂ, ಒಂದರ ಒಳಗಿನ ಇದನ್ನು ಮುಚ್ಚಿದ್ರೆ ಆನೆ ಕಾಣಿಸ್ತದ್ರಿ, ಹೌದು, ಇದನ್ನು ಮುಚ್ಚಿದ್ರೆ ನಂದಿ ನಂದಿ ಕಾಣುತ್ತೆ. ವಾ 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 ವಾ, ಏನು ಶಿಲ್ಪಿ ಇದು ಚಾಲುಕ್ಯರದು. ಥ್ಯಾಂಕ್ಸ್ ರೀ ಸರ್. ಸ್ವಲ್ಪ ಕೈ ಹೇಳ್ರಿ ಸರ್, ನನಗೆ ಹೇಳ್ರಿ ಸರ್ ಜೋಲಿ. ಹಾಂ, ನೋಡ್ರಿ ಗಣೇಶಿ ಮೂರ್ತಿ, ಗಣಪತಿ ಮೂರ್ತಿ. ಹಾಂ, ಇವು ಕಂಬಗಳು ತೋರಿಸು ಸ್ವಲ್ಪ ಕಂಬಗಳು. ಇವು ನೋಡ್ರಿ ಅಷ್ಟು ಅದ್ಭುತ ಕೆತ್ತನೆ ಇವು ಕಂಬಗಳು. ಕಲ್ಯಾಣಿ ಚಾಲು ಎಲ್ಲಿ ಸಿಗಲ್ಲ ನಿಮ್ಗೆ ನೋಡಲಿಕ್ಕೆ. ಇದು ಇಲ್ಲೇ ಬಂದು ನೋಡ್ಬೇಕು ನೀವು, ಇದು ಎಲ್ಲಿ ಸಿಗಲ್ಲ, ಸಿಗ್ತದೆ ಬೇಲೂರು ಹಳೆಬೀಡು. ನೋಡಿ ಎಷ್ಟು ಅದ್ಭುತದ ಮಂದಿರ. ಇಲ್ಲಿ ಗುಡಿ ಪಕ್ಕಕ್ಕೆ ಮೊದಲು ಹಳ್ಳ ಹರಿತಿತ್ತಂತ. ನೋಡ್ರಿ ಎಷ್ಟು ಅದ್ಭುತ. ಮ್ಯಾಲೆ ತೋರಿಸಿ ನೋಡ್ರಿ ಹೆಂಗವ ಎಲ್ಲ. ಇಲ್ಲಿ ನೋಡ್ರಿ, ಇಲ್ಲಿ ಹೆಂಗವ ನೋಡ್ರಿ ಕಂಬಗಳ ಕಲಾಕೃತಿ ನೋಡ್ರಿ ಇವೆಲ್ಲ. ಅಲ್ಲಿ ತೋರ್ಸ, ಅಲ್ಲಿ ನೋಡ್ರಿ. ಇಲ್ಲೇನು ತಗೋ, ಇಲ್ಲೇನು. ಹಾಂ ತಗೋ, ಇಲ್ಲಿ ತಗೋ, ಈ ಕಂಬ ತಗೋ ಇದು. ಹಾಂ ನೋಡಿ, ಇದು ಕಂಬ ನೋಡ್ರಿ, ಇದು ಎಷ್ಟು ಅದ್ಭುತ ಕಂಬ ಇದೆ ಇದು. ನೋಡಿ ಇದು ಮಾಡಿ ತೋರಿಸಿದ್ದು ಏನಾದರೂ ಇಡ್ಲಿಕ್ಕೆ ಮಾಡಿದ್ದಾರೆ ಇದು. ಹಾಂ, ಇಲ್ಲಿ ಮೂಲಿನ ತೋರಿಸಿ, ಮೂಲಿದು ಎಷ್ಟು ಅದ್ಭುತ ಕಲಾಕೃತಿ ಅಪ್ಪ ಇದು. ಹಾಂ, ಅಲ್ಲಿ ಮೂರ್ತಿ ಮಾಡ್ಯಾರ ನೋಡಿ ಇಬ್ಬರದ್ದು ಏನೋ. ಅದೇ ಅದ್ರ ಮೂರ್ತಿ ರೀ ಪೂಜಾರಿಯವರು, ವಿಷ್ಣುಂದನ್ರಿ. ಹಾಂ ಹಾಂ, ಅದ್ರ ಮುಂದೆ ಕಂಬ ನೋಡೋ, ಕಂಬದೊಳಗೆ ಇಲ್ಲಿ ಪೊಳ್ಳಿದೆ ನೋಡಿ. ಇಲ್ಲಿ ಪೊಳ್ಳಿ. ಹಾಂ, ಇಲ್ಲ ಇಲ್ಲಿ ಕಂಬ ತೋರಿಸಿದ್ರು. ಕಂಬ ನೋಡ್ರಿ ಅಂತ ಅದ್ಭುತ. ಇದು ಅಲ್ಮರಿ ಗುಡಿ ಇದೆ. ಹೌದು, ಒಳಗೆ ಬ್ರಹ್ಮದೇವರು ಈಶ್ವರಲಿಂಗ. ಇದ್ರ ಒಳಗೆ ಬ್ರಹ್ಮದೇವರು ಈಶ್ವರಲಿಂಗ ಈ ಅಲ್ಮರಿ ಒಳಗೆ. ಬ್ರಹ್ಮಂದ್ರಿ ದಿವಸ ಪೂಜೆ ಇಲ್ರಿ. ಹಾಂ ಹಾಂ, ವರ್ಷಕ್ಕೆ ಒಂದೇ ದಿವಸ ಮಾಡ್ತೀವಿ, ಅವಾಗ ಅಷ್ಟೇ ತೆಗಿತೀರಿ. ಹಾಂ 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 ಹಾಂ, ಇದು ನೋಡಿ ತೋರಿಸಿ. ಯಾವ ವರ್ಷಕ್ಕೆ ಯಾವ ದಿನ ತೋರ್ಸಿ, ಹಂಗೆ ತೋರಿಸ್ಬೋದು ನೋಡಿ. ಇದು ಎಂಥ ಅದ್ಭುತ ಕಲಾಕೃತಿ. ಹಂಗೆ ಹೋಗಿ ಮ್ಯಾಲೆ ತೋರಿಸು ನೋಡಿ, ಮ್ಯಾಲೆ ತೋರಿಸಿ ಹಂಗೆ. ಹಾಂ ತೋರಿಸು ಬಾ ಈ ಕಡೆ ನೋಡಿ. ಇದೆಂಥ ಅದ್ಭುತ ಕಲಾ, ಎಲ್ಲಿ ಸಿಗಲ್ಲ ಜಗತ್ತಿನಾಗ ಇಂಥ ಕಲಾಕೃತಿಗಳು ನೋಡ್ಲಿಕ್ಕೆ. ಇಲ್ಲೇ ನೋಡೋಕೆ ಬಂದು ನೀವು. ಹಾಂ ನೋಡ್ರಿ ಅಂಥ ಅದ್ಭುತ. ಏನು ಸ್ವಲ್ಪ ಈ ಕಡೆ ಬ್ಯಾಟ್ರಿ ಹಿಡಿಬೇಡ್ರಿ, ಆ ಕಡೆ ಹಿಡಿದ್ರಿ. ಹಾಂ ನೋಡಿ, ಅಲ್ಲಿ ಹುಡ್ಕೋ, ಅಲ್ಲಿ ನೋಡ್ರಿ ಮುಂದೆ. ಹಾಂ ಬಾ, ನಂದಿ ಹೊಡಿ ನೋಡಿ, ಎಷ್ಟು ಚಂದ ಮಾಡ್ಯಾರ ನಂದಿ. ನಂದಿ ಮೇಲೆ ಏನು ಕವರ್ ಮಾಡಿದ್ರಿ? ಒಳಗಡೆ ಕಲ್ಲಿಂದ ನಂದಿ ಅದ. ಹಾಂ, ಮ್ಯಾಲಿಂದ ಕವಚಿ ಕವಚಿ ಮಾಡಿದ್ದಾರೆ, ಕಲ್ಲಿನ ನಂದಿ ಕವಚಿ ಮಾಡಿದ್ದಾರೆ ರೀ. ಅಚ್ಚಾ ಅಚ್ಚಾ. ಹಾಂ, ಇದು ಮ್ಯಾಲಿಂದ ಹೊಡಿ ಸ್ವಲ್ಪ ಅಲ್ಲಿ. ಹಾಂ, ಬಾಗಿಲು ಮ್ಯಾಲ ಮಹಾದೇವ. ಏನೇನು ಕಲಾಕೃತಿ ಅವ್ರಿ ಸಾಹೇಬ್ರಲ್ಲಿ? ಮಹಾದೇವ್ ಹೌದು, ಆನೆಗಳು, ಬ್ರಹ್ಮನು ಸ್ವಲ್ಪ ಐತಿ. ಬ್ರಹ್ಮ ರೀ. ಹಾಂ, ವಿಷ್ಣು ಅವತಾರ. ಅಲ್ಲಿ ಅವ್ರು ಹೇಳಕತ್ತಾರ, ಅಲ್ಲಿ ಮ್ಯಾಲಿಂದ ನಿಂತಾಳ ಚಿತ್ರದ ಎರಡು ದ್ವಾರಕ್ಕೆ ಏನಂದ್ರೆ ಸರ್? ದ್ವಾರಪಾಲಕರು ಹೊಡಿ ಎರಡು. ಕೈಯಾಗ ಚೌರಿ ಎಲ್ಲ. ಹಾಂ, ಇದು ದ್ವಾರಪಾಲಕರು ಹೊಡಿ, ದ್ವಾರಪಾಲಕಿಯರು. ಇವರಿಬ್ಬರು ದ್ವಾರಪಾಲಕಿಯರು. ಅವು ಎಷ್ಟು ಚೆನ್ನಾಗಿ ಕಟ್ಟಾರ ನೋಡ್ರಿ ಸರ್, ನಡು ಪೊಳ್ಳು ಇಟ್ಟಾರ ಅದನ್ನು. ಹೌದಲ್ರಿ ಸರ್? ಹಾಂ, ಇಂತ. ಹಾಂ ನೋಡಿ, ಒಳಗಿಂದ ನೋಡಿ, ಒಳಗಾದ್ರೂ ಮ್ಯಾಲ್ಗಡೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಬಾಗಿಲ ಒಳಗೆ. ಯಾವ ಲಿಂಗ ಅಂತ ಸರ್? ಉಮಾ ಸ್ವಯಂಭೂ ರಾಮೇಶ್ವರ. ಹಾಂ, ಮೊದಲು ರೀ ಕಾಶಿ ಮಹೇಶ್ವರ ರೀ. ಹಾಂ,
ಇಲ್ಲಿ ಮುಂದೆ ಉದ್ಭವ ಆಗ್ಬಿಟ್ಟು ಉಳಿದೆಲ್ಲ ನೋಡಿ ಉಮಾ ಸ್ವಯಂಭೂ ರಾಮೇಶ್ವರ ಇದ್ರ ಕಥೆ ಇನ್ನೊಮ್ಮೆ ಹೇಳ್ರಿ ಸರ್ ಏನಿದು ಕಾಶಿ ಒಳಗಿಂದ ಕಾಶಿ ಒಳಗೆ ಮಹೇಶ್ವರ ರೀ ಅಲ್ಲಿ ಐಕಾಗಿ ಇಲ್ಲಿ ಉದ್ಭವ ಆಗ್ಯಾನ ಅಂತ ಹಿಂಗೆ ಅಲ್ಲಿ ಮುಂದ್ರಿ ರಾಮ ಬಟ್ ಈ ಗುಡಿ ಮೊದಲು ಹಳ್ಳ ಹರಿತಿತ್ತು ಇಲ್ಲಿ ಹಳ್ಳ ಬಂದು ಬಡದ ಕಡಿಯದೆ ಎಲ್ಲ ಅದ ರೀ ಹೌದು ರೀ ಇಲ್ಲಿ ಬಡದ ಹಿಂಗೆ ಹೋಗ್ತಿತ್ತಂತ್ರಿ ಅಚ್ಚಾ ಹಳ್ಳದೊಳಗೇನೆ ಉದ್ಭವ ಆಗ್ಯಾರ ನೋಡ್ರಿ ಲಿಂಗ ಅದ್ಭುತ ಇದೆ. ಸಾವಿರಾರು ವರ್ಷಗಳ ಹಿಂದಿನ ಎಷ್ಟೋ ಮಾಡೋ ಟೈಮ್ ಅದು ನೋಡ್ರಿ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ಮೂರ್ತಿಗಳು ಅದ್ಭುತ ಕಲಾಕೃತಿಗಳು ಇವೆಲ್ಲ ಕಣ್ಣು ಸಾಲದಿದೆ ನೋಡ್ರಿ. ಅಲ್ಲಿಂದ ನೋಡ್ರಿ ಈಶ್ವರಲಿಂಗ ನೋಡೋದ್ರೇ ನಮಗೊಂದು ಪುಣ್ಯದಿದು ನೋಡ್ರಿ ಅಂತ ಅದ್ಭುತ ಇದೆ ನಿಂದ ನೋಡ್ರಿ ಎಲ್ಲ ಹೆಂಗೆ ನೋಡಿದರೆ ರಾಮಾಯಣದ ಕಥೆ ಹಾಂ ರಾಮಾಯಣ ಕಥೆ ರಾಮಾಯಣದ ಏನ್ರಿ ಕೈ ಹೇಳ್ರಿ ಬ್ರಹ್ಮ ವಿಷ್ಣು ಮಹೇಶ್ವರ ರೀ ಕೊಡುಪೇ ಹಾಂ ಹೇಳಿ ಗುರು ಹಾಂ ಅದು ಕೊಡ್ರಿ ಯಾವ ಹಾಕ್ಕೊಡ್ರಿ ಹೇಳಿ ಇಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಮೊದಲೇ ಉದ್ಭವ ಇದು ಆದದ್ರಿ ಆಗ್ಬಿಟ್ಲೆ ರೀ ಮುಂದ್ರಿ ರಾಮ ಸೀತಾನ ಶೋಧ ಮಾಡೋ ಟೈಮಕ್ಕೆ ಇಲ್ಲಿ ಕೋಹಳಿಗೆ ಕೌಳ ಋಷಿ ಅಂತ ಹೇಳಿ ಒಬ್ಬ ಋಷಿ ಇದ್ರಿ ಆಶ್ರಮದೊಳಗೆ ಅಲ್ಲಿ ರಾಮ ಆಶೀರ್ವಾದ ಕೇಳಿಕ್ಕೆ ಋಷಿಗಳ ಬಳಿ ಹೋಗಿ ಅವರಲ್ಲಿ ಅಲ್ಲಿ ಪೂಜಾ ಮಾಡ್ಕೊಂಡು ಅಲ್ಲಿ ನಿಂತು ಅವ್ರ ಕಡೆ ಆಶೀರ್ವಾದ ತೊಗೊಂಡಿದ್ರಿ ತೊಗೊಂಡ್ಬಳಿ ಅವ್ರು ಆಶೀರ್ವಾದ ಮಾಡ್ರು ಆತ್ಮ ನಿಂದ ಇದು ಮುಂದೆಲ್ಲ ಸೈನ್ಸ್ ಕೂಡ್ತದೆ ಆತ ಇದು ಆಗ್ತೈತಿ. ಇಲ್ಲಿ ಒಬ್ಬರ ಬಾಜುಕ ರಾಮತೀರ್ಥದೊಳಗೆ ಇಲ್ಲೇ ಕಾಶಿ ಮಹೇಶ್ವರ ಅವರು ದೊಡ್ಡ ವ್ಯಕ್ತಿಗಳದಾರ ಅಲ್ಲಿ ಹೋಗಿ ಅವ್ರು ಪೂಜಾ ಮಾಡಿ ಆಶೀರ್ವಾದ ತೊಗೊಂಡು ಹೋಗು ಅಂತ ಅನ್ನತ್ಲೆ ಇಲ್ಲಿ ಬಂದು 42 ದಿವಸ ರಾಮ ಲಕ್ಷ್ಮಣ ಅನುಷ್ಠಾನ ಮಾಡ್ಯಾರ ಇಲ್ಲಿ. ಹ್ಞೂ ರೀ ಮಾಡಿ ಪ್ರತ್ಯಕ್ಷನ ಮಹೇಶ್ವರಿ ಪ್ರತ್ಯಕ್ಷ ಆಗಿ ಅವ್ರ ಆಶೀರ್ವಾದ ಮಾಡ್ಯಾರ ರೀ ಅವ್ರಿಗೆ. ಮಾಡುತ್ತಲೇ ಆತ ಏನು ಬೇಕು ಬೇಡಪ್ಪ ರಾಮ ಏನೋ ವರವು ಆತ ಕೇಳುತ್ತಲೇ ಅವರು ಅದಷ್ಟು ನಂದೊಂದು ಹೆಸರು ಉಳಿಲ್ರಿ ಅಂತ ಹೇಳಿ ಕೇಳುತ್ತಲೇ ರಾಮ ಕೇಳುತ್ತಲೇ ರೀ ಈಶ್ವರಂದು ಹೆಸರು ಬಂತು ರೀ ರಾಮಂದು ಬಂತು ಅಂತ ಹೇಳಿ ರಾಮೇಶ್ವರ ಅಂತ ಹೇಳಿ ಅಲ್ಲಿ ಹಿಡಿದು ರಾಮೇಶ್ವರ ಅಂತ ಹೆಸರು ಬಿತ್ತು. ಇಲ್ರಿ ಅದಕ್ಕೆ ಮೊದಲಿಂದ ಮೊದಲಿನ ಉದ್ಭವ ಲಿಂಗ ಹ್ಞೂ ರೀ ರಾಮ ಬಂದು ಇಲ್ಲಿ ಪೂಜಾ ಮಾಡಿ ಆಶೀರ್ವಾದ ತೊಗೊಂಡು ಸೀತಾನ್ ಶೋಧ ಮಾಡ್ಲಿಕ್ಕೆ ಹೋಗ್ಯಾರ. ಹ್ಞೂ ರೀ ಗಜಾನನ್ ತೀರ್ಥಪ್ಪ ಪೂಜಾರಿ. ನಾವು ಕಾಶ್ಯಾವ್ರಿ ಅಲ್ಲಿ ನಮ್ಮ ಅಜ್ಜ ಎಷ್ಟು ತಲೆ ಆಗಿ ಹೋಗ್ಯಾವ ಗೊತ್ತಿಲ್ರಿ. ಅಲ್ಲಿ ಇಲ್ಲಿ ಮಹೇಶ್ವರ ಉದ್ಭವ ಆಗುತ್ತಲೇ ರೀ ಅಲ್ಲಿಂದ ಪೂಜಾರಿನ ಒಬ್ಬ ತಂದು ಇಲ್ಲಿ ಪೂಜಾ ಕೈ ಇರುತ್ತಲೇ ನಮ್ಮದು ಹಾಗೆ ಬೆಳೆದ ಒಂದ್ರಂಗ ಹ್ಞೂ ನಾವು ಮೂರು ಕಾಶಿನ ರೀ. ಧನ್ಯವಾದಗಳು ಗುರುಗಳೇ. ಜನರಿಗೆ ಇದೆಲ್ಲ ನೀವು ತೋರಿಸಿಬಿಟ್ಟಿದ್ದೀರಿ. ಇಲ್ಲಿ ಒಳಗೆ ನಡ್ಸದ್ರಿ ಇಲ್ಲ ನೀವು ಅಲ್ಲಿ ತನ ಹೋದ್ರೆ ನಡ್ಸದ್ರಿ ಬನ್ನಿ ಪೂರ ಒಳಗೆ ಹೋಗಬೇಡ ಇಲ್ಲಿ ಒಳಗಿಲ್ರಿ ಆ ಈಶ್ವರ ಲಿಂಗ ಹಂತಕ್ಕೆ ಹೋಗಂಗಿಲ್ರಿ. ಹೋಗಿ ಅದ್ರ ಬಗ್ಗೆ ಸ್ವಲ್ಪ ಹೇಳ್ಬೋದು. ಹಾಂ ಇಲ್ಲಿ ಅಲ್ಲಿಂದ ಈಗ ಉದ್ಭವ ಈಶ್ವರಲಿಂಗ ಸ್ವಯಂಭೂ ಈಶ್ವರಲಿಂಗ ಇಲ್ಲಿದಿಂದ ಇದು ಈಶ್ವರಲಿಂಗ ಉದ್ಭವ ಕಾಣಿಸೋತ್ಲೆ ರೀ ಎಲ್ಲ ಗುಡಿ ಕಟ್ಟೋದು ಮಾಡಿ ಅದನ್ನು ಪೂಜೆ ಅದು ಮಾಡ್ಕೊಂಡು ಇದು ಮಾಡ್ಕೊಂಡು ನಡ್ಸ್ಕೊಂಡು ಹೋದ. ನಿಮ್ಮ ವಂಶದಲ್ಲಿ ಅಲ್ಲಿ ಅದರಲ್ಲಿ ನಿಮ್ಮ ಅವ್ರ ಸಂಪರ್ಕ ಐತೇನ್ರಿ? ಇಲ್ಲ ಇಲ್ರಿ ಅದು ಎಷ್ಟು ತಿಳಿ ಅದು 1000 ವರ್ಷ ಆಗಿ ಹೊಟ್ರಿ ಒಟ್ಟು ಅದು ಅಜ್ಜ ಮುತ್ತಗಳು ಹೇಳಿದ್ದು ನಾವು ಹೇಳ್ಕೊತ ಬಂದದ್ದು ಕೇಳೋದು ನಮ್ಮದು ಇಲ್ಲಿ ಮಹೇಶ್ವರ ಇಲ್ಲಿ ಬರುತ್ತಲೇ ರೀ. ಮತ್ತು ಇದೊಂದು ರೀ ಅಲ್ಲಿ ಮಹೇಶ್ವರ ಪಾರ್ವತಿ ಬ್ಯಾಡ ಅಂತಿದ್ಲಂತ್ರಿ ಕಾಶಿ ಬಿಟ್ಟು ಹೋಗೋದು ಬೇಡ ಅನ್ನೋತ್ಲೆ ಮಹೇಶ್ವರ ಹಾಗೆ ಬಂದು ಇಲ್ಲಿ ಉದ್ಭವ ಆಗುತ್ತಲೇ ಪಾರ್ವತಿ ಕಾಶಿದಿಂದ ಗುಡ್ಡ ಹೊಡ್ಕೊತ ಮಹೇಶ್ವರನ ಹುಡುಕ್ಯಾಡ್ಕೊತ ಬಂದು ಇಲ್ಲೇ ವಾಸ ಮಾಡ್ಯಾಳ ಅಂತೇಳಿ ಅದು ಇತಿಹಾಸ ಅದ. ಅಲ್ಲಿ ಕಾಶಿಯಿಂದ ಬಂದದ್ದು ಪಾರ್ವತಿ ಗುಡ್ಡ ಹೊಡೆದು ಬಂದಾಳ ಅಂಥೇಳಿ ಅದು ಗುಹೆ ಅದ ರೀ ಅಲ್ಲಿ ಹಿಂದಿನ ಬಂದದ. ಕಾಶಿ ವಿಶ್ವೇಶ್ವರಯ್ಯ ಬಿಟ್ಟು ಬರಲಾಕ ಪಾರ್ವತಿ ಬ್ಯಾಡ ಹೇಳಿದ್ರಲ್ಲ ಅದು ಹೇಳಿ ಸರ್
ಬ್ಯಾಡತಿದ್ರಿ ಹಾಂ ಕಾಶಿ ಬಿಟ್ಟು ಈ ಕಡೆ ಬರ್ಲ ಹಾಂ ಹಾಂ ಹೇಳದಕ್ಕಲ್ಲ ಅದೊಂದು ಲಿಂಗ ಅದಲ್ರಿ ಹೆಂಗೆ ಅದು ವಿಷ್ಣು ರೀ. ವಿಷ್ಣುಂದು ಬ್ರಹ್ಮ ವಿಷ್ಣು ಓ ಬಲಗಡೆ ಬ್ರಹ್ಮ ಅದು ಲಾಕ್ ಮಾಡಿದೆ ಇದು ಎಡಗಡೆದು ವಿಷ್ಣು ಓಹೋ ಅದು ವರ್ಷಕ್ಕೊಮ್ಮೆ ಅದು ವರ್ಷಕ್ಕೊಮ್ಮೆ ಇದೆ ಬ್ರಹ್ಮನ ದಿವಸ ಪೂಜೆ ಹಾಂ ಇದು ಈಗ ಏನು ನಾವು ನೋಡ್ತಾ ಇದ್ದೀವಿ ವಿಷ್ಣುಂದು ಲಿಂಗ ರೀ ಇದು ಪೂಜೆ ಮಾಡ್ತೀವಿ. ದಿವಸ ಪೂಜೆ ಮಾಡ್ತಾರೆ ಬ್ರಹ್ಮಂದು ವರ್ಷಕ್ಕೊಮ್ಮೆ ನರಕ ಚತುರ್ಥಿ ದಿವಸ ಅಚ್ಚಾ ನರಕ ಚತುರ್ಥಿ ದಿವಸ ಈ ಕಡೆ ತೋರಿಸ್ಬೋದು ಸರ್ ಇದು ಬ್ರಹ್ಮಂದು ನರಕ ಚತುರ್ಥಿ ದಿವಸ ಅಷ್ಟೇ ಇದು ಪೂಜೆ ಮಾಡ್ತಾರೆ ಹಾಂ ಬಾ